ವೀಕ್ಷಕರ ನಮಸ್ಕಾರ. ಈಗಾಗಲೇ ಭಾರತ ತಂಡವು ಶ್ರೀಲಂಕಾ ತಂಡವನ್ನು T20 ಸರಣಿಯಲ್ಲಿ ವೈಟ್ ವಾಶ್ ಮಾಡುವ ಮೂಲಕ ಈ ಒಂದು ಸರಣಿಯನ್ನು ಗೆದ್ದುಕೊಂಡಿದೆಯಾ? ಹೌದು ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಭಾರತ ತಂಡವು ಇದೇ ಹಿಂದಿನ ತಿಂಗಳು ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಗೆದ್ದು ಬೀಗಿದೆಯಾ? ಹೌದು ವೀಕ್ಷಕರೇ, 3-0 ಅಂತರದೊಂದಿಗೆ ಭಾರತ ತಂಡವು T20 ಸರಣಿಯಲ್ಲಿ ಗೆದ್ದು ಬೀಗಿದ್ದು, ಹಾಗೆ T20 ಫಾರ್ಮ್ಯಾಟಲ್ಲಿ ವಿಶ್ವದ ನಂಬರ್ 1 ತಂಡವಾಗಿ ಟೀಮ್ ಇಂಡಿಯಾ ತಂಡವು ಹೊರಹೊಮ್ಮಿದೆಯಾ? ಇನ್ನು ವೀಕ್ಷಕರೇ, ಇದೀಗ ಶ್ರೀಲಂಕಾ ತಂಡದ ವಿರುದ್ಧ ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಭಾರತ ತಂಡವು ಶ್ರೀಲಂಕಾ ವಿರುದ್ಧ 3 ODI ಪಂದ್ಯಗಳನ್ನು ಆಡಲಿದೆಯಾ? ಹೌದು ವೀಕ್ಷಕರೇ, ಈ ಒಂದು ಸರಣಿಯೂ ಕೂಡ ಭಾರತ ತಂಡಕ್ಕೆ ತುಂಬ ಮಹತ್ವದ ಪಂದ್ಯವಾಗಿದೆಯಾ? ಹೌದು, ಮುಂದೆ ನಡೆಯುವಂಥ 2025ರ ಚಾಂಪಿಯನ್ಸ್ ಟ್ರೋಫಿಗಾಗಿ ಈ ಒಂದು ಸರಣಿಯನ್ನು ಭಾರತ ತಂಡವು ಆಡುತ್ತಿದ್ದು, ಹಾಗೆ ಈ ಒಂದು ODI ಸರಣಿಯು ರೋಹಿತ್ ಶರ್ಮಾ ಅವರ ನಾಯಕತ್ವದ ತಂಡಕ್ಕೆ ತುಂಬ ಮಹತ್ವದ ಸರಣಿಯಾಗಿದೆಯಾ? ಹೌದು, ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೊದಲ ODI ಪಂದ್ಯವು ನಾಳೆ ಆಗಸ್ಟ್ 2ರಂದು ಆರಂಭವಾಗಲಿದ್ದು, ಹಾಗೆ ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ವಿನ್ನಿಂಗ್ ಅಂದಾಜು 79% ಇದೆಯಾ? ಇನ್ನು ವೀಕ್ಷಕರೇ, 21% ಶ್ರೀಲಂಕಾ ತಂಡದ ಪರವಾಗಿದ್ದಿದ್ದು, ಹಾಗೆ ಈ ಒಂದು ODI ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಪಡೆಗೆ ಮೇಲುಗೈ ಇದೆಯಾ? ಇನ್ನು ವೀಕ್ಷಕರೇ, ಈ ಒಂದು ಮೊದಲ ODI ಪಂದ್ಯವು 2:30ಕ್ಕೆ ಆರಂಭವಾಗಲಿದೆಯಾ? ಇನ್ನು ಈ ಒಂದು ODI ಸರಣಿಯ ಮೊದಲ ಪಂದ್ಯವು ಪ್ರೇಮದಾಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದ್ದು, ಹಾಗೆ ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಮಾಡಬಹುದು. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಮೊದಲು ಬ್ಯಾಟಿಂಗ್ ಮಾಡಿದರೆ ಈ ಒಂದು ಮೈದಾನದಲ್ಲಿ ಅಬ್ಬರಿಸಬಹುದು. ಹೌದು, ಹಿಂದೆ ಆಡಿದಂಥ ODI ಫಾರ್ಮ್ಯಾಟ್ಗಳಲ್ಲಿ ಭಾರತ ತಂಡವು 2 ನವೆಂಬರ್ 2023ರಂದು ಮೊದಲು ಬ್ಯಾಟಿಂಗ್ ಮಾಡಿ 357 ರನ್ ಕಲೆ ಹಾಕಿದಾಗ ಶ್ರೀಲಂಕಾ ತಂಡವು ಕೇವಲ 55 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇನ್ನು ವೀಕ್ಷಕರೇ, 17 ಸೆಪ್ಟೆಂಬರ್ 2023ರಲ್ಲಿ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ತಂಡವು ಮೊದಲು ಬ್ಯಾಟ್ ಮಾಡಿ ಕೇವಲ 50 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಫೈನಲ್ ಪಂದ್ಯವನ್ನು ಸೋತಿತ್ತು. ಹಾಗೆ ವೀಕ್ಷಕರೇ, 12 ಸೆಪ್ಟೆಂಬರ್ 2023ರಂದು ಭಾರತ ತಂಡವು 213 ರನ್ಗಳನ್ನು ಬಾರಿಸಿದಾಗ ಶ್ರೀಲಂಕಾ ತಂಡವು ಕೇವಲ 172 ರನ್ ಬಾರಿಸಿ 41 ರನ್ಗಳಿಂದ ಹೀನಾಯವಾಗಿ ಸೋಲು ಕಂಡಿತ್ತು. ಇನ್ನು ಇದಾದ ಬಳಿಕ 15 ಜನವರಿ 2023ರಂದು ಭಾರತ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ 391 ರನ್ ಕಲೆ ಹಾಕಿದರೆ, ಇತ್ತ ವೀಕ್ಷಕರೇ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ಕೇವಲ 73 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇನ್ನು 12 ಜನವರಿ 2023ರಲ್ಲಿ ಶ್ರೀಲಂಕಾ ತಂಡವು ಮೊದಲು ಬ್ಯಾಟ್ ಮಾಡಿ 215 ರನ್ ಕಲೆ ಹಾಕಿದರೆ, ಇತ್ತ ವೀಕ್ಷಕರೇ ಚೇಸ್ ಮಾಡಿದ ಭಾರತ ತಂಡವು 219 ರನ್ ಗಳಿಸಿ 6 ವಿಕೆಟ್ ಕಳೆದುಕೊಂಡು 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ವೀಕ್ಷಕರೇ, ಈ ಒಂದು ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದರೆ ಭಾರತ ತಂಡವು ನಾಳೆಯ ಪಂದ್ಯದಲ್ಲಿ ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ಹೌದು, ಈ ಒಂದು ಮೈದಾನದಲ್ಲಿ ಮೊದಲು ಬ್ಯಾಟ್ ಮಾಡಿದಂಥ ತಂಡಗಳು 9 ಬಾರಿ ಗೆಲುವನ್ನು ಸಾಧಿಸಿವೆ. ಇನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಿದಂಥ ತಂಡಗಳು ಕೇವಲ 3 ಬಾರಿ ಗೆಲುವನ್ನು ಸಾಧಿಸಿವೆ. ವೀಕ್ಷಕರೇ, ಇದರ ಮೂಲಕ ರೋಹಿತ್ ಶರ್ಮಾ ಅವರು ನಾಳೆ ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ವೀಕ್ಷಕರೇ, ಇದಾಗಿತ್ತು ಮೊದಲ ODI ಪಂದ್ಯದ ಫುಲ್ ಅಪ್ಡೇಟ್ಸ್. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಈಗಲೇ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ.